ಮೊದಲನೇದಾಗಿ ನಾಳೆ ಜನಾಂದೋಲನ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶಕ್ಕೆ ನಮ್ಮ ಮೈಸೂರು ಜಿಲ್ಲೆಯಿಂದ ಹೆಚ್ಚು ಕಡಿಮೆ 1.5 ಲಕ್ಷ ಜನ ಹೋಗುವಂಥ ವ್ಯವಸ್ಥೆ ಆಗಿದೆ. ಇದು ಏನಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾರದರ್ಶಕವಾದಂಥ ನುಡಿದಂತೆ ನಡೆಯುವಂಥ ಸರ್ಕಾರವನ್ನು ಕೊಡ್ತಾ ಇರೋದು, ಜನಗಳಿಗೆ ಮನವರಿಕೆ ಮಾಡ್ಕೊಳ್ಳೋದು, ಜೊತೆಗೆ ನಮ್ಮಲ್ಲಿ ಯಾವುದೇ ಥರವಾದಂಥ ವ್ಯತ್ಯಾಸಗಳಿಲ್ಲ. BJPಯವರ ಇಲ್ಲಸಲ್ಲದ ಆರೋಪಗಳಿಗೆ ಉತ್ತರ ಕೊಡುವಂಥದ್ದನ್ನು ತಿಳಿಸೋದಕ್ಕೆ ಆ ಸಮಾವೇಶವನ್ನು ಮಾಡ್ತಾ ಇರೋದು. ಈಗಾಗಲೇ ನಾವು ಪ್ರತಿ ಕ್ಷೇತ್ರದಲ್ಲಿ, ನಮ್ಮ ಮೈಸೂರು ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರವಾರು ನಾವು ಸಭೆಗಳನ್ನ ನಡೆಸಿ ಒಂದೊಂದು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ಹೋಗಬೇಕು ಮತ್ತು ಎಷ್ಟು ಜನವನ್ನು ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದನ್ನು ಈಗಾಗಲೇ ಸಭೆ ಮುಖಾಂತರ ನಾವೆಲ್ಲರಿಗೂ, ನಮ್ಮ ಪಕ್ಷದ ನಾಯಕರುಗಳಿಗೆ, ಮುಖಂಡರುಗಳಿಗೆ ಎಲ್ರಿಗೂ ನಾವು ಸಭೆ ಮುಖಾಂತರ ತಿಳಿಸಿ ನಾವು ಸಜ್ಜಾಗಿದ್ದೀವಿ. BJPಯವರು ಮತ್ತು JDSನವರು ಹೇಳಿದಂಗೆ ಯಾವುದೇ ಥರವಾದ ಆ ಸಮಾವೇಶದ ಹೆಸರು ಬಗ್ಗೆ ಯಾವುದೇ ಥರವಾದ ಗೊಂದಲಗಳಿಲ್ಲದೆ ನಾವು ಎಲ್ಲರನ್ನೂ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಅನ್ನೋದನ್ನು ತಿಳಿಸ್ಬೇಕಾಯ್ತು. ಅದನ್ನು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಜನರಿಗೆ, ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.